ಪ್ರಾಕ್ಟೀಸ್ ಸುಮಾರು ತಿಂಗಳಿಂದ ಮಾಡ್ತಾನೇ ಇದ್ದೇನೆ. ಏನೂ ಮ್ಯಾನಿಫೆಸ್ಟ್ ಆಗ್ತಾನೇ ಇಲ್ಲ. ಜೀವನದಲ್ಲಿ ನಮ್ಮ ಕಣ್ಣಿಗೆ ಏನೂ ಕಾಣ್ತಾನೇ ಇಲ್ಲ. ಇನ್ನೂ ಉಲ್ಟಾನೇ ಆಗ್ತಾ ಇದೆ. ಸಾಕು ಎನ್ನುವಷ್ಟು ಪ್ರಾಕ್ಟೀಸ್ ಮಾಡಿದ್ದೂ ಆಯಿತು. ಇನ್ನೂ ಸಾಕು, ಇದ್ದುದರಲ್ಲೇ ತೃಪ್ತಿ ಪಟ್ಕೊಂಡು ಇದ್ದರಾಯಿತು. ನಮ್ಮ ಹಣೆಬರನೇ ಇಷ್ಟು. ಆಗುತ್ತೋ ಇಲ್ಲವೋ ಅಂತ ಆ ಜ್ಯೋತಿಷಿ ಕಡೆ ಭವಿಷ್ಯ ಕೇಳಿದರಾಯಿತು. ಹೋಮ ಹವನ ಮಾಡಿಸಿದರೆ ಆಗಬಹುದೇನೋ. ಅದೇ ಸ್ಥಿತಿ ಮುಂದುವರಿತಾನೇ ಇದೆ. ಏನು ಮಾಡಬೇಕೆಂದು ತೋರಿಸ್ತಾನೇ ಇಲ್ಲ. ಏನೂ ಇಲ್ಲದೆ ಹೇಗೆ ಆ ಥರದ ಭಾವನೆ, ಫೀಲಿಂಗ್ಸ್ ಬರಲು ಸಾಧ್ಯ? ಖಂಡಿತ ಸಾಧ್ಯವಿದೆ. ಪ್ರತಿದಿನ ನೀವು ಇದನ್ನೇ ಮಾಡ್ತಿದ್ದೀರಿ. ಟಿವಿ ಸೀರಿಯಲ್ ಭಾಗ್ಯಲಕ್ಷ್ಮಿ, ಅಮೃತಧಾರೆ, ಆಸೆ, ಶಾರದೆ, ಅಣ್ಣ ತಂಗಿ ನೋಡ್ತಿಲ್ವೇ? ಈ ಸಮಯದಲ್ಲೇ ಭೂತ, ವರ್ತಮಾನ ಕಾಲ, ಭವಿಷ್ಯ ಕಾಲ ಎಲ್ಲ ಇಲ್ಲಿಯೇ ಇದೆ. ಆದರೆ ಅದನ್ನು ನೋಡುವ ದೃಷ್ಟಿ ನಿಮಗೆ ಇನ್ನೂ ದೊರೆತಿಲ್ಲ ಅಷ್ಟೇ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು 1 ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋನಲ್ಲಿ ವಿಸ್ಮಯದ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಬಗ್ಗೆ ಚರ್ಚೆ ಮಾಡೋಣ. ಈ ಚರ್ಚೆಯಿಂದ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರನೂ ಸಿಗಬಹುದು. ನಮ್ಮ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ನಲ್ಲಿ ಇದೆಲ್ಲ ಯಾಕೆ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ಏನಿದೆ ನೋಡೋಣ. ಅದನ್ನು ಸರಿ ಮಾಡಲು ಪರಿಹಾರ ಏನಿದೆ ಅದನ್ನು ಸಹ ನೋಡೋಣ. ಅದಕ್ಕೆ ವಿಡಿಯೋ ಪೂರ್ತಿ ನೋಡಿ. ನೀವು ಮ್ಯಾನಿಫೆಸ್ಟ್ ಪ್ರಾಕ್ಟೀಸ್ ಎಲ್ಲ ಮಾಡಿದಿರಿ, ಆದರೆ ನಿಜ ಜೀವನದಲ್ಲಿ ಅಂದರೆ ವಾಸ್ತವ ಜೀವನದಲ್ಲಿ ಅಂದರೆ 3Dಯಲ್ಲಿ ಅದರ ಫಲಿತಾಂಶ ಮಾತ್ರ ಕಾಣ್ತಾನೇ ಇಲ್ಲ. ಎಲ್ಲ ತರಹದ ಟೆಕ್ನಿಕ್ಗಳೂ ಮಾಡಿ ಆಯಿತು, ಆದರೆ ರಿಸಲ್ಟ್ ಮಾತ್ರ 0. ಇನ್ನು ಮುಂದೆ ಹೇಳುವ ಮಾತು ಅರ್ಥ ಆಗಲು ಸ್ವಲ್ಪ ಕಷ್ಟ ಅನಿಸಬಹುದು. ನಿಧಾನವಾಗಿ ನೋಡಿದರೆ ಅರ್ಥ ಆಗುತ್ತೆ. ಪ್ರಾಬ್ಲಮ್ ಏನೆಂದರೆ ನಮ್ಮ ಆಸೆಯ, ಬಯಕೆಯ ಕನಸನ್ನು ಇನ್ನೂ 3Dಯಲ್ಲಿ ಹುಡುಕ್ತಾ ಇದ್ದೀವಿ. 3D ಅಂದರೆ 3 ಡೈಮೆನ್ಷನಲ್ ವರ್ಲ್ಡ್, ಅಂದರೆ ನಮ್ಮ ಕಣ್ಣಿಗೆ ಕಾಣುವ ಜಗತ್ತು. ಅದಕ್ಕೆ ಆ ಕನಸಿನ ಮೂಮೆಂಟ್ಸ್ ಏನೂ ಕಾಣ್ತಾ ಇಲ್ಲ. ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ಇದು ಒಂದು ಬದಲಾದ ದೃಷ್ಟಿಕೋನ. ಅಂದರೆ ನಾವು ಜಗತ್ತನ್ನು ನೋಡುವ ದೃಷ್ಟಿ ಬೇರೆ ಆಗಿರುವುದು. ಈ 3Dಯಲ್ಲಿ ಕಲ್ಪನೆಗೆ ಜಾಗವಿಲ್ಲ. ಹಾಗಾದರೆ ನಮ್ಮ ಕಲ್ಪನೆ, ಕನಸು ಎಲ್ಲಿದೆ? ಅದು 4D ವರ್ಲ್ಡ್, ಅಂದರೆ 4th ಡೈಮೆನ್ಷನಲ್ ವರ್ಲ್ಡ್. ಅದು ನಮ್ಮ ಕಲ್ಪನೆಯ ಲೋಕ. ಇಲ್ಲಿ ನಮ್ಮ ಎಲ್ಲ ಕನಸುಗಳಿವೆ. ಇಲ್ಲಿಂದ ಇವೆಲ್ಲ ನಮ್ಮ ವಾಸ್ತವ ಜಗತ್ತಿಗೆ ಅಂದರೆ 3Dಗೆ ಬರಬೇಕಾಗಿದೆ. ಆಗ ಎಲ್ಲ ನಮ್ಮ ಕಣ್ಣಿಗೆ ಕಾಣಲು ಶುರುವಾಗುತ್ತೆ. ಇದನ್ನು ಉದಾಹರಣೆ ಸಮೇತ ಹೇಳಿದರೆ ಅರ್ಥ ಆಗಬಹುದು. ಉದಾಹರಣೆಗೆ, ನೀವು ಒಂದು ಪ್ರವಾಸ ಟ್ರಿಪ್ಪಿಗೆ ಹೋಗಬೇಕೆಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಿ ಅಂತ ತಿಳಿಯೋಣ. ಇದಕ್ಕೆ ಬೇಕಾದ ವಿಜುವಲೈಸೇಷನ್ ಅಂದರೆ ಕಲ್ಪನೆ ಮಾಡ್ತೀರಿ. ಆ ಟ್ರಿಪ್ಪಿಗೆ ಒಂದು ಟ್ರೈನ್ನಲ್ಲಿ ಹೋದ ಹಾಗೆ ಅಲ್ಲಿಯ ಪ್ರಕೃತಿಯ ಸೌಂದರ್ಯ ನೋಡ್ತಾ ಇದ್ದೀರಿ. ಅಲ್ಲಿಯ ಹೋಟೆಲ್, ಊಟ, ತಿಂಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕಲ್ಪನೆ ಮಾಡ್ತಾ ಇದ್ದೀರಿ. ಇದಕ್ಕೆ ಬೇಕಾಗಿರುವ 1 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಹೊಂದಿಸಿಬಿಟ್ಟಿದ್ದೀರಿ. ಆದರೆ 2 ದಿನ ನಂತರ 1 ಲಕ್ಷ ಹಣನೂ ಕಾಣ್ತಾ ಇಲ್ಲ. ಟ್ರಿಪ್, ಪ್ರವಾಸ ಏನೂ ಕಾಣ್ತಾ ಇಲ್ಲ. ನಿಜ ಜೀವನದಲ್ಲಿ ನೋಡಿದರೆ ಕಷ್ಟಪಡ್ತಾ ಇದ್ದೀರಿ. ಆ ಪ್ರವಾಸ, ಟ್ರಿಪ್ ಕಲ್ಪನೆಯಲ್ಲೇ ಇದೆ. ಆ ಕಲ್ಪನೆಯೇ ನಿಜವಾಗಿದೆ ಅಂತ ಅನುಭವಿಸುವ ಭಾವನೆ ಇನ್ನೂ ನಿಮ್ಮಲ್ಲಿ ಪೂರ್ತಿಯಾಗಿ ಒಪ್ಪಿಕೊಂಡಿಲ್ಲ. ಯಾವ ಕ್ಷಣದಲ್ಲಿ ನೀವು ಇದನ್ನು 100% ಒಪ್ಪಿಕೊಳ್ತೀರೋ ನಂತರ ಕೆಲವೇ ಗಂಟೆಗಳಲ್ಲಿ ಅದರ ಚಲನವಲನಗಳು ನಿಮ್ಮ ವಾಸ್ತವ ಲೋಕದಲ್ಲಿ ಅಂದರೆ 3Dಯಲ್ಲಿ ಕಾಣಲು ಶುರುವಾಗುತ್ತೆ. ಇಲ್ಲಿ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಬರುತ್ತೆ. ಏನೂ ಇಲ್ಲದೆ ಹೇಗೆ ಆ ಥರ ಭಾವನೆ, ಫೀಲಿಂಗ್ಸ್ ಬರಲು ಸಾಧ್ಯ? ಖಂಡಿತ ಸಾಧ್ಯವಿದೆ. ಪ್ರತಿದಿನ ನೀವು ಇದನ್ನೇ ಮಾಡ್ತಿದ್ದೀರಿ. ಅದು ಹೇಗೆ? ಪ್ರತಿದಿನ ಟಿವಿನಲ್ಲಿ ಸೀರಿಯಲ್ ಪಿಕ್ಚರ್ಸ್ ನೋಡ್ತೀರಿ ತಾನೇ? ಭಾಗ್ಯಲಕ್ಷ್ಮಿ, ಅಮೃತಧಾರೆ, ಶಾರದೆ, ಇನ್ನೂ ಏನೇನೋ. ಅದರಲ್ಲಿ ನಡೆಯುವ ಕಥೆಯಲ್ಲಿ, ಪಾತ್ರದಲ್ಲಿ ಇಷ್ಟೊಂದು ಮುಳುಗಿ ಬಿಡ್ತೇವೆ. ಅದು ನಿಜ ಅನ್ನುವ ಲೆವೆಲ್ಗೆ ಬೇರೊಬ್ಬರ ಜೊತೆ ಚರ್ಚೆನೂ ಮಾಡ್ತೀವಿ. ಅಲ್ಲಿ ಬರುವ ಪಾತ್ರಗಳ ಬಗ್ಗೆ ಕರುಣೆ, ಸಿಟ್ಟು, ಕೋಪ ಎಲ್ಲನೂ ತೋರಿಸ್ತೀವಿ. ಅದೆಲ್ಲವೂ ಆ ಸೀರಿಯಲ್ಗೆ ಕಥೆ ಬರೆದ ಕಥೆಗಾರನ ಕಲ್ಪನೆ ಮಾತ್ರ.
ಇನ್ನು ಸಿನಿಮಾ ವಿಷಯ ಹೇಳಬೇಕಂದ್ರೆ ಪುಷ್ಪ, ಕಾಂತಾರ, KGF ಇವುಗಳಲ್ಲಿ ಬರುವ ಹೀರೋನ ಪಾತ್ರದ ಜೊತೆಗೆ ನೀವು ಇಷ್ಟೊಂದು ಕೂಡಿ ಬಿಟ್ಟಿರ್ತೀರಿ. ಹೀರೋ ಯಾವಾಗಲೂ ಗೆಲ್ಲಬೇಕೆಂದು ನೀವೇ ಬಯಸ್ತೀರಿ. ಆದರೆ ನಿಮ್ಮ ನಿಜ ಜೀವನದ ಕಥೆಯಲ್ಲಿ ಬರುವ ನಿಮ್ಮ ಹೀರೋ ಅಥವಾ ಹೀರೋಯಿನ್ ಗೆಲ್ಲಬೇಕೆಂದು ಕಲ್ಪನೆ ಮಾಡುವುದು ಮತ್ತು ಕಲ್ಪನೆಯನ್ನು ಅನುಭವಿಸುವುದು ಕಷ್ಟವೇ? ಖಂಡಿತ ಇಲ್ಲ, ಸುಲಭವಾಗಿ ಮಾಡಬಹುದು. ಆದರೆ ವಾಸ್ತವ ಲೋಕದಲ್ಲಿ ನಾವು ಎಕ್ಸಾಕ್ಟ್ಲಿ ಇದರ ವಿರುದ್ಧವೇ ಮಾಡ್ತೀವಿ. ಕಲ್ಪನೆ, ವಿಜುವಲೈಸೇಷನ್ ಮಾಡಲು ಕೆಲವು ಜನ ಭಯ ಬೀಳ್ತಾರೆ. ಈ ಮಾನವ ಕುಲಕ್ಕೆ ಇದೊಂದು ದೇವರು ಕೊಟ್ಟ ಶಕ್ತಿ. ಬೇರೆ ಯಾವ ಪ್ರಾಣಿ ಈ ವಿಜುವಲೈಸೇಷನ್ ಕಲ್ಪನೆ ಮಾಡಲ್ಲ. ಆ ಶಕ್ತಿ ನಿಮ್ಮ ಬಳಿ ಇದೆ. ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ, ಇಮ್ಯಾಜಿನೇಷನ್ಗಿಂತ ದೊಡ್ಡದು ಬೇರೆ ಏನಿಲ್ಲ. ಈ ಕಲ್ಪನೆಯಿಂದಲೇ ಇವತ್ತು ಜಗತ್ತು ಇಷ್ಟು ಮುಂದುವರೆದಿದೆ. ಇವತ್ತು 1000 ಕಿಲೋಮೀಟರ್ ದೂರ ಕುಳಿತ ವ್ಯಕ್ತಿಯ ಜೊತೆ ಎದುರು ಕುಳಿತು ನಾವು ಮಾತನಾಡಬಹುದು. ಈ ವಿಷಯದಲ್ಲಿ ಇನ್ನೂ ಹೇಳಬೇಕಾಗಿರುವುದು ತುಂಬ ಇದೆ. ಹೇಳೋಕ್ಕಿಂತ ಮುಂಚೆ ಒಂದು ಕತೆ ನೋಡೋಣ. ಒಬ್ಬ ವ್ಯಕ್ತಿ ಹೇಗೆ ತನ್ನ ಕಲ್ಪನೆ ಶಕ್ತಿಯಿಂದಲೇ ತನ್ನ ಕಷ್ಟಗಳನ್ನು ಪರಿಹರಿಸಿ ಒಬ್ಬ ದೊಡ್ಡ ವ್ಯಕ್ತಿಯಾದ ಮತ್ತು ಅವನ ಹೊಸ ನಾಲೆಜ್ನಿಂದ ಜಗತ್ತಿನಲ್ಲಿ ಎಷ್ಟೊಂದು ಜನರು ತಮ್ಮನ್ನು ತಾವೇ ಹೊಸ ರೂಪಕ್ಕೆ ಬದಲಾಯಿಸಿಕೊಂಡರು. ಆ ಕಥೆಯನ್ನೇ ಸಂಕ್ಷೇಪ ರೂಪದಲ್ಲಿ ಇವತ್ತು ನಿಮ್ಮ ಮುಂದಿದೆ. ಆಗ ನಾನು ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಓದುವ ಸಮಯ. ಹಣದ ಕೊರತೆ ಇದ್ದೇ ಇತ್ತು. ನನ್ನ ಬಳಿ ಎಜುಕೇಷನ್ ಲೋನ್ ಸಹ ಇತ್ತು. ಆದರೆ ಅದರ ಮುಖ್ಯ ಭಾಗ ಫೀಸ್ ಮತ್ತು ಬಾಡಿಗೆಗೆ ಹೋಗ್ತಿತ್ತು. ಊಟ ತಿಂಡಿಗೆ ಬಹಳ ಕಡಿಮೆ ಹಣ ಉಳಿತಿತ್ತು. ಅದಕ್ಕೆ ಓದುವುದರ ಜೊತೆ ಪಾರ್ಟ್ ಟೈಮ್ ನೌಕರಿನೂ ಮಾಡ್ತಿದ್ದೆ. ಇಷ್ಟಾಗಿಯೂ ಸಹ ನಾನು ಖುಷಿಯಿಂದ ಇರೋ ಹುಡುಗನಾಗಿದ್ದೆ. ಹಳೆ ಶರ್ಟ್ ಪ್ಯಾಂಟ್ ಧರಿಸಿದರೂ ಸಂತೋಷದಿಂದ ಇರ್ತಿದ್ದೆ. ಆದರೆ ಬೇಸಿಗೆ ರಜೆಯಲ್ಲಿ ಒಂದು ಘಟನೆ ಆಯಿತು. ನನ್ನ ಪೂರ್ತಿ ಜೀವನ ಬದಲಾಯಿತು. ಅದು ಬೇಸಿಗೆ ರಜೆಯ ಸಮಯ. ನನ್ನ ಎಲ್ಲ ಗೆಳೆಯರು ಒಂದು ವಾರದ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು. ನನಗೂ ಸಹ ವರ್ಷವಿಡೀ ಓದಿ ಪಾರ್ಟ್ ಟೈಮ್ ಕೆಲಸ ಮಾಡಿದ್ದಕ್ಕೆ ವಿಶ್ರಾಂತಿ ಬೇಕಾಗಿತ್ತು. ಹಣ ಇಲ್ಲದ ಕಾರಣಕ್ಕೆ ನಾನು ಹೋಗುವುದು ಅಸಾಧ್ಯವೇ ಆಗಿತ್ತು. ಈ ಬೇಸಿಗೆ ರಜೆಯ ಬಗ್ಗೆ ವಿಚಾರ ಮಾಡಿ ಡಿಪ್ರೆಸ್ ಆಗಲು ಶುರು ಮಾಡಿದೆ. ಪೂರ್ತಿ ದಿನ ಏನು ಮಾಡಲು ಮನಸ್ಸೇ ಆಗ್ತಿರಲಿಲ್ಲ. ಆಗ ಒಂದು ಸಂಜೆ ನನ್ನ ದೃಷ್ಟಿ ದ ಸೀಕ್ರೆಟ್ ಬುಕ್ ಮೇಲೆ ಬಿತ್ತು. ನಾನು ಬಹಳ ಜನರಿಂದ ಕೇಳಲ್ಪಟ್ಟಿದ್ದೆ. ಈ ಪುಸ್ತಕದಿಂದಾಗಿ ಬಹಳಷ್ಟು ಜನರ ಜೀವನ ಬದಲಿ ಆಗ್ತಾ ಇದೆ ಅಂತ. ಪುಸ್ತಕ ಓದಿದರೆ ಅಂತಹ ವಿಶೇಷ ಏನೂ ಅನಿಸಲಿಲ್ಲ. ಈ ಪುಸ್ತಕ ಒಂದು ತುಂಬ ಸರಳ ನಿಯಮದ ಮೇಲೆ ನಡೆಯಲು ಹೇಳುತ್ತೆ. ಆ ನಿಯಮ ಏನೆಂದರೆ, ನೀವು ಏನನ್ನು ಯೋಚಿಸ್ತಿರೋ ಅದನ್ನೇ ನೀವು ಪಡ್ಕೊಳ್ತೀರಿ. ಬೇರೆ ಶಬ್ದಗಳಲ್ಲಿ ಹೇಳಬೇಕೆಂದರೆ, ಜೀವನದಲ್ಲಿ ಯಾವ ವಸ್ತು ಮತ್ತು ಆಲೋಚನೆಗಳ ಮೇಲೆ ನಾವು ಫೋಕಸ್ ಮಾಡ್ತೀವಿ ಅವುಗಳನ್ನು ನಮ್ಮ ಕಡೆ ಅಟ್ರಾಕ್ಟ್ ಮಾಡ್ತೀವಿ. ಈ ನಿಯಮ ಎಲ್ಲ ವಿಷಯಗಳ ಮತ್ತು ವಸ್ತುಗಳ ಮೇಲೆ ಅಪ್ಲೈ ಆಗುತ್ತೆ. ಅದು ಒಳ್ಳೆಯದೇ ಇರಬಹುದು, ಕೆಟ್ಟದ್ದೇ ಇರಬಹುದು. ಒಂದು ವೇಳೆ ನಮಗೆ ಬೇಡವಾದ ವಿಷಯ ಬಗ್ಗೆ ಫೋಕಸ್ ಮಾಡಿದರೆ ಅದು ಸಹ ನಿಜ ಆಗಿಬಿಡುತ್ತೆ. ಇದೆಲ್ಲ ಓದಿ ನನಗೆ ಅನಿಸ್ತು, ಇದು ಅಷ್ಟು ಸುಲಭ ಆಗಿರಲಿಕ್ಕಿಲ್ಲ. ಮತ್ತೆ ಓದಲು ಪ್ರಾರಂಭ ಮಾಡಿದೆ. ಸಮಾಧಾನ ಆಗಲಿಲ್ಲ, ಅಲ್ಲಿಗೆ ನಿಲ್ಲಿಸಿದೆ. ಈ ನಾಲೆಜ್, ಈ ನಿಯಮ ಸೀದಾ ಅಪ್ಲೈ ಮಾಡಿ ನೋಡಿದರೆ ಹೇಗೆ? ನನಗೇನು ಬೇಕಾಗಿದೆ ಅಂತ ನನಗೆ ಗೊತ್ತಿತ್ತು. ನನಗೆ ರಜೆಯ ಮೇಲೆ ಹೋಗಲು 5,000 ರೂಪಾಯಿಗಳ ಅವಶ್ಯಕತೆ ಇತ್ತು. ಆ ಪುಸ್ತಕದಲ್ಲಿ ಹೇಳಿದಂತೆ ದುಡ್ಡು ಸಿಕ್ಕೇ ಬಿಟ್ಟಿದೆ ಅಂತ ಕಲ್ಪನೆ ಮಾಡಲು ಶುರು ಮಾಡಿದೆ. ನನ್ನ ಗೆಳೆಯರೊಂದಿಗೆ ಟ್ರಿಪ್ನಲ್ಲಿ ಹೋಗ್ತಾ ಇದ್ದೇನೆ. ಅಲ್ಲಿಯ ಊಟ ತಿಂಡಿಗಳ ಬಗ್ಗೆ ಕಲ್ಪನೆ ತುಂಬ ಚೆನ್ನಾಗಿ ಮಾಡತೊಡಗಿದೆ. ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪಾಸಿಟಿವ್ ಆಗಿರಲು ಪ್ರಯತ್ನ ಮಾಡ್ತಾ ಇದ್ದೆ. ಆಗಲೇ ಒಂದು ಅದ್ಭುತ ಆಯಿತು. ಸುಮಾರು 1 ವಾರದ ನಂತರ ಯೂನಿವರ್ಸಿಟಿಯಿಂದ ಲೆಟರ್ ಬಂತು. ನೀವು ಜಾಸ್ತಿ ಫೀಸ್ ಕಟ್ಟಿದ್ದೀರಿ, ಅದಕ್ಕೆ ನಿಮಗೆ ವಾಪಸ್ ಕಳಿಸಬೇಕಾಗಿದೆ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕಳಿಸಿ ಅಂತ. ಆ ಹಣ ಸುಮಾರು 8,000 ರೂಪಾಯಿ. ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕಳಿಸಿ ಆಯಿತು. 1 ವಾರ ಕಳೆಯಿತು, ದುಡ್ಡು ಏನು ಇನ್ನೂ ಬರಲಿಲ್ಲ. ಅಲ್ಲಿ ನೋಡಿದರೆ ನನ್ನ ಫ್ರೆಂಡ್ಸ್ ಎಲ್ಲ ರಜೆಯ ಮಜೆ ಮಾಡಲು ಪ್ಲ್ಯಾನಿಂಗ್ ಮಾಡ್ತಾ ಇದ್ರು. ಇಲ್ಲಿ ನಾನು ಕಾಯ್ತಾ ಕೂತಿದ್ದೆ. ಟೆನ್ಷನ್ ತಡೆಯಲಾರದೆ ಯೂನಿವರ್ಸಿಟಿ ಆಫೀಸಿಗೆ ಫೋನ್ ಹಚ್ಚಿದೆ. ನಿಮ್ಮ ಫಾರ್ಮ್ ಪ್ರೊಸೆಸ್ ಆಗಿದೆ, ಹಣ ಇನ್ನೇನು ಬರಲಿದೆ ಅಂತ ಹೇಳಿದರು. ಇದನ್ನು ಕೇಳಿ ನಾನು ಖುಷಿ ತಡೆಯಲಾರದೆ ಕುಣಿದಾಡಿದೆ. ನಂತರ 2 ದಿನ ಕಳೆದರೂ ಹಣ ಬರಲಿಲ್ಲ. ಮತ್ತೆ ಟೆನ್ಷನ್ ಶುರುವಾಯಿತು. ನನ್ನ ಮನಸ್ಸಿಗೆ ಸಮಾಧಾನ ಮಾಡಲು ಪಾಸಿಟಿವ್ ಪುಸ್ತಕ ಓದಲು ಪ್ರಾರಂಭ ಮಾಡಿದೆ. ಹೀಗೆ ದಿನಗಳು ಕಳೆದವು.
ಸರಿಯಾಗಿ 1 ವಾರದ ನಂತರ ಹಣ ಬಂತು. ಆ ಹಣ ಒಂದೇ ದಿನ ತಡವಾಗಿ ಬಂದಿದ್ದರೂ ನಾನು ಟ್ರಿಪ್ಪಿಗೆ ಹೋಗಲು ಆಗ್ತಿರಲಿಲ್ಲ. ಈ ಪುಸ್ತಕದ ಅನುಭವ ಆಗ್ತಿರಲಿಲ್ಲ ಮತ್ತು ನನ್ನ ಜೀವನ ಬದಲಾಗ್ತಿರಲಿಲ್ಲ. ಆ ಟ್ರಿಪ್ನಲ್ಲಿ ನಾನು ನೆಮ್ಮದಿಯ ದಿನಗಳನ್ನು ಕಳೆದೆ. ಆದರೆ ಎಲ್ಲಕ್ಕಿಂತ ಮುಖ್ಯ ವಿಷಯವೆಂದರೆ ನಾನು ನಿರ್ಧಾರ ಮಾಡಿದ್ದು. ಈ ಪುಸ್ತಕದಲ್ಲಿ ಹೇಳಿರುವ ನಿಯಮದ ಮುಖಾಂತರ ನನ್ನ ಪೂರ್ತಿ ಜೀವನ ಬದಲಿ ಮಾಡ್ತೇನೆ. ತಾಯಿಗೋಸ್ಕರ ಒಳ್ಳೆ ಜೀವನ ರೆಡಿ ಮಾಡ್ತೀನಿ. ನನ್ನ ಅದೃಷ್ಟ 2 ಪ್ರಕಾರದಿಂದ ಒಳ್ಳೆಯದಾಗಿತ್ತು. ನಾನು ಈ ಚಿಕ್ಕ ವಯಸ್ಸಿನಲ್ಲೇ ಮ್ಯಾನಿಫೆಸ್ಟೇಷನದ ಅನುಭವ ಮಾಡಿದ್ದು. ನನಗೆ ಈ ಮಾತು ಈಗ ಅರ್ಥ ಆಗತೊಡಗಿತ್ತು. ಏನೆಂದರೆ ಮತ್ತೆ ಮತ್ತೆ ಒಳ್ಳೆಯದನ್ನೇ ವಿಚಾರ ಮಾಡಿ ಒಳ್ಳೆ ಆ್ಯಕ್ಷನ್ ಮಾಡಿ ಜೀವನದಲ್ಲಿ ಯಾವುದನ್ನು ಬೇಕಾದರೂ ಅಟ್ರ್ಯಾಕ್ಟ್ ಮಾಡಬಹುದು. ಆದರೆ ಇದೂ ಸಹ ಅಷ್ಟು ಸುಲಭ ಆಗಿರಲಿಲ್ಲ. ಏಕೆಂದರೆ ನನ್ನ ತಿಳುವಳಿಕೆ ಮತ್ತು ಆಲೋಚನೆಗಳು ಇನ್ನೂ ತಳಮಟ್ಟದಲ್ಲಿಯೇ ಇದ್ದವು. ನನ್ನ ಜೀವನ ಪೂರ್ತಿ ಬದಲಾಗಿರಲಿಲ್ಲ. ಜೀವನದಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿದ್ದವು. ಈ ಮ್ಯಾನಿಫೆಸ್ಟೇಷನ್ ನನ್ನ ಜೀವನದಲ್ಲಿ ಒಮ್ಮೊಮ್ಮೆ ಕೆಲಸ ಮಾಡ್ತಿತ್ತು, ಒಮ್ಮೊಮ್ಮೆ ಬಿಲ್ಕುಲ್ ಏನೂ ಕೆಲಸ ಮಾಡ್ತಿರಲಿಲ್ಲ. ಒಮ್ಮೊಮ್ಮೆ ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಇರ್ತಿತ್ತು, ಇನ್ನೊಮ್ಮೆ ಜೀರೋನೇ ಇರ್ತಿತ್ತು. ನನ್ನ 2ನೆಯ ಅದೃಷ್ಟ ಅಂದರೆ ನಾನು ಯಾವತ್ತಿಗೂ ಕಂಪ್ಲೇಂಟ್ ಮಾಡಿದವನಲ್ಲ. ನನಗೆ ನಾನೇ ಹೇಳಿಕೊಂಡೆ, ಇದು ಲಾ, ನಿಯಮ ಇದೆ ಅಂದರೆ ಯಾವಾಗಲೂ ಕೆಲಸ ಮಾಡಬೇಕು. ಇದು ನನಗೆ ಕೆಲಸ ಮಾಡಲಿಲ್ಲ ಅಂದರೆ ನನಗೆ ಇನ್ನೂ ಕಲಿಯುವ ಅವಶ್ಯಕತೆ ಇದೆ. ಹೀಗೆ ಕೆಲವು ವರ್ಷಗಳು ಕಳೆದವು. ಮತ್ತೊಂದು ಘಟನೆ ಒಂದು ಹೊಸ ನಾಲೆಜ್, ವಿದ್ಯೆಯನ್ನು ಕಲಿಯುವಂತೆ ಮಾಡಿತು. ಆ ವಿಷಯ ಈಗ ಹೇಳ್ತೀನಿ. ಸಮಯ ಕಳೆದಂತೆ ಒಳ್ಳೆಯ ಜಾಬ್ ಸಿಕ್ತು. ಆದರೆ ನನಗೆ ಸಿಕ್ಕ ರಿಪೋರ್ಟಿಂಗ್ ಮ್ಯಾನೇಜರ್ ಒಳ್ಳೆಯವನಾಗಿರಲಿಲ್ಲ. ನನಗೆ ತೊಂದರೆ ಕೊಡಲು ದಿನದ ಕೊನೆಯಲ್ಲಿ ಜಾಸ್ತಿ ಕೆಲಸ ಕೊಡ್ತಿದ್ದ. ನಾನು ಲೇಟ್ ಅವರ್ಸ್ನಲ್ಲಿ ಕೂಡಬೇಕಾಗಿತ್ತು. ಇನ್ನೂ ಸಣ್ಣ ಪುಟ್ಟ ತೊಂದರೆಗಳನ್ನು ಆಗಾಗ್ಗೆ ಕೊಡ್ತಾನೇ ಇದ್ದ. ನನಗೆ ಪಾಸಿಟಿವಿಟಿ ಬಗ್ಗೆ ತಿಳಿದೂ ಸಹ ಬಾಸ್ ಬಗ್ಗೆ ಸದಾ ನೆಗೆಟಿವ್ ಎನರ್ಜಿನೇ ಹೊರಹಾಕ್ತಿದ್ದೆ. ಬಾಸ್ ಬಗ್ಗೆನೇ ಸದಾ ವಿಚಾರ ಮಾಡ್ತಿದ್ದೆ. ಅವನ ಬೆನ್ನ ಹಿಂದೆ ಗಾಸಿಪ್ ಮಾಡ್ತಿದ್ದೆ. ಇವನಿಗೆ ಯಾಕೆ ಜ್ವರ ಬರಬಾರದು, 3-4 ದಿನ ಇವನ ಮುಖ ನೋಡುವುದೂ ತಪ್ಪತ್ತೆ ಅಂತ ಎಲ್ಲ ವಿಚಾರ ಮಾಡ್ತಿದ್ದೆ. ಸದಾ ನೆಗೆಟಿವ್ ವೈಬ್ರೇಷನಲ್ಲಿ ಇದ್ದಿದ್ದಕ್ಕೆ ನನ್ನ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಯಿತು. ಕೆಲವು ದಿನಗಳ ನಂತರ ಆಫೀಸ್ನಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಬದಲಿ ಆಯಿತು. ನನ್ನ ಟೇಬಲ್ ಬಾಸ್ ಟೇಬಲ್ ಅಕ್ಕಪಕ್ಕನೇ ಬಂತು. ಅಕ್ಕಪಕ್ಕ ಕೂತಿದ್ದಕ್ಕೆ ಇನ್ನೂ ಜಾಸ್ತಿ ಟೆನ್ಷನ್ ಶುರುವಾಯಿತು. ಇದೇ ಥರ ನಡೆದು ಕೆಲವು ವಾರಗಳೇ ಕಳೆದವು. ನನ್ನ ಮೂಡ್, ನನ್ನ ಆರೋಗ್ಯ ಕೆಟ್ಟು ಸ್ಟ್ರೆಸ್ನಿಂದ ನನ್ನ ಕೂದಲು ಉದುರಲು ಆರಂಭಿಸಿತು. ಒಂದು ದಿನ ಅರ್ಥ ಮಾಡಿಕೊಂಡೆ, ನನ್ನ ವಿಚಾರಗಳನ್ನು ಮತ್ತು ನನ್ನ ಮೆಂಟಲ್ ಎನರ್ಜಿಯನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದೇನೆ. ನನ್ನಲ್ಲಿಯ ಅಶಕ್ತತೆಯ ಅನುಭವ ಮಾಡಿ ಮಾಡಿ ಪ್ರಾಬ್ಲಮ್ಮನ್ನು ಇನ್ನೂ ಜಾಸ್ತಿ ದೊಡ್ಡದು ಮಾಡ್ತಾ ಇದ್ದೇನೆ. ಈಗ ನಾನು ಸೊಲ್ಯೂಷನ್ ಕಡೆಗೆ ಗಮನ ಕೊಡಲು ನಿರ್ಧಾರ ಮಾಡಿದೆ. ಈ ಬಾಸನ ವಿಚಾರ, ನಡವಳಿಕೆ ಅದನ್ನು ಬದಲಿ ಮಾಡಲು ನನಗೆ ಸಾಧ್ಯ ಇಲ್ಲ. ಹಾಗಾದರೆ ಪರಿಹಾರ ಏನು? ಆಗ ನಾನು ಮಾಡಿದ ನಿರ್ಧಾರ ನನಗೆ ಹೊಸ ನಾಲೆಜ್ ಕಲಿಯುವಂತೆ ಮಾಡಿತು. ಅದೇನೆಂದರೆ ನನಗೆ ನಾನೇ ಪವರ್ಫುಲ್ ಕತೆ ಹೇಳುವುದು, ನನ್ನಲ್ಲಿ ನಾನೇ ಉತ್ಸಾಹ ತುಂಬುವುದು. ಇಂತಹ ರಿಸೆಷನ್ ಟೈಮ್ನಲ್ಲಿಯೂ ಸಹ ನನ್ನ ಬಳಿ ಒಳ್ಳೆಯ ಸಂಬಳದ ಜಾಬ್ ಇದೆ. ಈ ಜಾಬ್ನಿಂದ ಒಳ್ಳೆಯ ಎಕ್ಸ್ಪೀರಿಯನ್ಸ್ ನನಗೆ ಸಿಗ್ತಾ ಇದೆ. ಬಾಸ್ನಂತಹ ಕಠಿಣ ಜನರನ್ನು ನಿಭಾಯಿಸುವುದನ್ನು ಕಲಿತಾ ಇದ್ದೇನೆ. ನನ್ನ ತಾಯಿಗೋಸ್ಕರ ಒಳ್ಳೆಯದನ್ನೇ ಮಾಡ್ತಿದ್ದೇನೆ. ನನಗೆ ಗೊತ್ತಿಲ್ಲದೆ ನಾನೇ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಲು ಶುರು ಮಾಡಿದೆ. ನನ್ನನ್ನೇ ಹೈ ವೈಬ್ರೇಷನ್ ಸ್ಥಿತಿಯಲ್ಲಿ ತರಲು ಆರಂಭಿಸಿದೆ. ಸತತವಾಗಿ 5 ದಿನ ಇದೇ ಪ್ರಾಕ್ಟೀಸ್ ಮಾಡಿದೆ. ಬಾಸ್ ಕೊಡುವ ತೊಂದರೆಗಳಿಗೆ ನಾನು ಪ್ರತಿಕ್ರಿಯೆ ಮಾಡುವುದನ್ನೇ ಬಿಟ್ಟುಬಿಟ್ಟೆ. ಆಶ್ಚರ್ಯ ಅಂದರೆ 3 ವಾರಗಳ ನಂತರ ಬಾಸ್ ಟ್ರಾನ್ಸ್ಫರ್ ಬೇರೆ ಊರಿಗೆ ಆಯಿತು. ಕೆಲವು ದಿನಗಳ ನಂತರ ನನ್ನದೂ ಸಹ ಪ್ರಮೋಷನ್ ಆಗಿ ಹೋಯಿತು. ನನಗೆ ಇದೇ ಮೊದಲ ಬಾರಿ ಮ್ಯಾನಿಫೆಸ್ಟೇಷನದ ಪ್ರತ್ಯಕ್ಷ ದರ್ಶನ ಆದ ಹಾಗೆ ಆಯಿತು. ಈ ಘಟನೆಯಿಂದ ನಾನು ಕಲಿತ ಹೊಸ ವಿದ್ಯೆ ಲಾ ಆಫ್ ವೈಬ್ರೇಷನ್ಸ್. ಬ್ರಹ್ಮಾಂಡ ನಿಮ್ಮ ವೈಬ್ರೇಷನ್ಗಳಿಗೆ ಉತ್ತರ ಖಂಡಿತ ಕೊಡುತ್ತೆ. ನೀವು ಏನೇನು ವೈಬ್ರೇಷನಲ್ ಎನರ್ಜಿ ಈ ಬ್ರಹ್ಮಾಂಡಕ್ಕೆ ಕೊಡ್ತೀರಿ, ಅದರ ಎಷ್ಟೋ ಪಟ್ಟು ನಿಮಗೆ ವಾಪಸ್ ಕೊಡುತ್ತೆ. ಈ ಮಾತನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡೆ. ನಮ್ಮ ಭಾವನೆ, ಫೀಲಿಂಗ್ಸ್ ಮುಖಾಂತರವೇ ಈ ಬ್ರಹ್ಮಾಂಡದ ಜೊತೆ ಮಾತಾಡ್ತೀವಿ. ನಾವು ಯಾವ ಥರ ಅನುಭೂತಿ ಮಾಡ್ತೀವಿ ಅದೇ ಥರ ಯೋಚಿಸ್ತೀವಿ ಮತ್ತು ಆ್ಯಕ್ಷನ್ ಮಾಡ್ತೀವಿ. ಅಂದರೆ ನಿಮ್ಮ ಭಾವನೆಗಳೇ ತುಂಬ ಮುಖ್ಯ ಆಗುತ್ತೆ. ಯಾವಾಗ ಈ ಮಾತನ್ನು ನೀವು ಪೂರ್ತಿಯಾಗಿ ಒಪ್ಪಿಕೊಳ್ತೀರಿ, ನಿಮ್ಮ ಜೀವನ ಪೂರ್ತಿಯಾಗಿ ಪರಿವರ್ತನೆಗೊಳ್ಳುವುದು. ನಿಮ್ಮ ಪೂರ್ತಿ ಸ್ವರೂಪವೇ ಬದಲಾಗುವುದು.
ಯಾವಾಗ ನಾನು ಒಳ್ಳೆಯ ಫೀಲಿಂಗ್ಸ್ನಲ್ಲಿ ಇರಲು ಪ್ರಾರಂಭ ಮಾಡಿದೆ, ನನಗೆ ಒಳ್ಳೆಯ ರಿಸಲ್ಟ್ಸ್ ಸಿಗಲಾರಂಭಿಸಿದವು. ಇದಾದ ನಂತರ ನನಗೆ ನಾನೇ ಹೊಸ ಹೊಸ ಕತೆ ಹೇಳಲು ಶುರು ಮಾಡಿದೆ. ಈ ಘಟನೆಯ ನಂತರ ಲಾ ಆಫ್ ವೈಬ್ರೇಷನ್ ತುಂಬ ಆಳವಾಗಿದೆ ಅನಿಸಲು ಆರಂಭ ಮಾಡಿತು. ಲಾ ಆಫ್ ಅಟ್ರಾಕ್ಷನ್ ಇದು ವಸ್ತು ಮತ್ತು ವಿಚಾರಗಳ ಮೇಲೆ ಫೋಕಸ್ ಮಾಡುತ್ತೆ. ಆದರೆ ಲಾ ಆಫ್ ವೈಬ್ರೇಷನ್ ನಮ್ಮ ಒಳಗಿನ ಫೀಲಿಂಗ್ಸ್ ಮತ್ತು ವೈಬ್ರೇಷನ್ ಅಂದರೆ ಒಳಗಿನ ತತ್ವಗಳ ಮೇಲೆ ಫೋಕಸ್ ಮಾಡ್ತಿದೆ. ನಮ್ಮ ಮೇಲೆ ನಾವೇ ಕೆಲಸ ಮಾಡಲು ಪ್ರೇರಣೆ ಮಾಡುತ್ತೆ. ಹಲೋ ಫ್ರೆಂಡ್ಸ್, ನೀವು ಇಲ್ಲಿಯವರೆಗೆ ಕೇಳಿದ್ದು ವೆಕ್ಸ್ ಕಿಂಗ್ ಅವರ ಕತೆ. ಅವರು ಚಿಕ್ಕ ವಯಸ್ಸಿನಲ್ಲೇ ಒಬ್ಬ ಸಕ್ಸಸ್ಫುಲ್ ರೈಟರ್ ಮತ್ತು ಸ್ಪೀಕರ್ ಆಗಿದ್ದಾರೆ. ಲೈಫ್ ಕೋಚಿಂಗ್, ಮೈಂಡ್ ಕೋಚಿಂಗ್ ಇದರಲ್ಲಿ ಇವರು ತುಂಬ ಹೆಸರುವಾಸಿ. ಅವರು ಪಬ್ಲಿಷ್ ಮಾಡಿದ ಒಂದು ಬುಕ್ ಗುಡ್ ವೈಬ್ಸ್ ಗುಡ್ ಲೈಫ್. ಇವರ ಈ ಬುಕ್ 8 ಲಕ್ಷ ಕಾಪಿ ಸೋಲ್ಡ್ ಔಟ್ ಆಗಿದೆ. ಈ ಬುಕ್ ಇಂಗ್ಲಿಷ್ ಭಾಷೆಯ ಜೊತೆ ಇನ್ನೂ 29 ಭಾಷೆಯಲ್ಲಿ ಪಬ್ಲಿಷ್ ಆಗಿದೆ. ನೀವು ಇಲ್ಲಿಯವರೆಗೆ ಇವರ ಕಥೆಯನ್ನೇ ಕೇಳಿದ್ದೀರಿ.